ನಕ್ಕಲ್ಲೇ ನಮಸ್ಕಾರ ಗುರು. ನಮಸ್ಕಾರ ಗಾಂಡು. ನನ್ನ ಚಾನಲ್ಗೆ ಸ್ವಾಗತ ಗುರು. ನಾವು ಇವತ್ತು ಮತ್ತೆ ಪೋಕಿಮಾನ್ ಸೋಲ್ ಸಿಲ್ವರ್ದು ಪಾರ್ಟ್ 3 ಮಾಡ್ತಾ ಇದ್ದೀವಿ. ಪಾರ್ಟ್ 3 ಆಡ್ತಾ ಇದ್ದೀವಿ. ನಿನ್ನೆ ರೂಟ್ 29 ಆಫ್ ಮಾಡಿದ್ರಿ. ಆಫ್ ಅಲ್ಲ, ನಿನ್ನೆ ಅಲ್ಲ, ಲಾಸ್ಟ್ ಪಾರ್ಟಲ್ಲಿ ನಾನು ಮಾರ್ತಾ ಹೋಗ್ಬಿಡ್ತೀನಿ ಗುರು. ಜಾಸ್ತಿ ಗ್ಯಾಪ್ನ ಇರಲ್ಲ, ಏನು ಮಾಡ್ತೀರಾ. ಸೊ ನಾವಿವತ್ತು ಏನಂತ ಹೇಳಿದ್ದೆ, ನಾನು ಲಾಸ್ಟ್ ಪಾರ್ಟಲ್ಲಿ ಒಳ್ಳೊಳ್ಳೆ ಪೋಕಿಮಾನ್ ಹಿಡಿಯೋಣ ಅಂತ ಇದ್ದೆ. ಅದೇ ಒಳ್ಳೊಳ್ಳೆ ಪೋಕಿಮಾನ್ ಅಂದರೆ ಯಾವುದು? ಈ ಪಿಕಾಚು ಅಂಥದ್ದು ಗುರು. ಪಿಕಾಚು ಅಂದರೆ ಯಾರಿಗಿಷ್ಟ ಇಲ್ಲ ಗುರು? ನನಗಂತೂ ಪಿಕಾಚು ಅಂದರೆ ತುಂಬ ಇಷ್ಟ. ಸೊ ಹಿಡಿಯೋಣ ಅಂತ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಪೋಕಿಮಾನೇ ನಾನು ಪಿಕಾಚು ಹಿಡಿಬೇಕು. ಬನ್ನಿ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡೋಣ. ಅವನ ಅಜ್ಜಿ ಇವತ್ತು ಪಿಕಾಚು ಸಿಗಲೇಬೇಕು. ಪಿಕಾಚು ಸಿಕ್ಕೇ ಸಿಗುತ್ತೆ ಗುರು. ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಹೇಳ್ತಿದ್ದಂಗೆ ನನ್ನ ಅಕ್ಕನ ಪಿಕಾಚು ಬಂತು. ಬರ್ರಿ ಇವಾಗ ಟೋಟೋಡೈಲಿಂದ ಅಟ್ಯಾಕ್ ಮಾಡಿ ವೀಕ್ ಮಾಡಿ ಪೋಕಿಬಾಲ್ ಎಸೆಯೋಣ. ಯಾವುದೇ ಪೋಕಿಮಾನ್ ಹಿಡಿಬೇಕಂದ್ರೆ ಫಸ್ಟು ಅದನ್ನು ವೀಕ್ ಮಾಡಬೇಕು ಗುರು. ವೀಕ್ ಮಾಡಿಲ್ಲ ಅಂದರೆ ಸುಮ್ಮನೆ ಪೋಕಿಬಾಲ್ ಎಸಿದ್ರೆ ಆಗಲ್ಲ. ಸೊ ಬರ್ರಿ ವೀಕ್ ಮಾಡೋಣ, ಹಿಡಿಯೋಣ. ಸ್ಕ್ರ್ಯಾಚ್ ಅಟ್ಯಾಕ್ ಮಾಡಿದೆ. ಅಯ್ಯೋ ಏನು ಗುರು, ಸ್ಕ್ರ್ಯಾಚ್ ಅಟ್ಯಾಕ್ ಒಂದು ಅಟ್ಯಾಕಲ್ಲೇ ಸತ್ತೋಗ್ಬಿಡ್ತು ಪಿಕಾಚು. ಇವಾಗ ಹೆಂಗೆ ಹಿಡಿಯೋದಂಗೆ ಅರ್ಥ ಆಯ್ತಲ್ಲ ದೇವರಣೆ. ಬರ್ರಿ ನೆಕ್ಸ್ಟ್ ಟ್ರೈ ಮಾಡೋಣ. ಸಿಗುತ್ತಾ ಮತ್ತೆ ಪಿಕಾಚು ಅಂತ? ಎಲ್ಲಿ ಇದ್ಯಾವುದಿದು ಪಿಕಾಚುನ ಏನು? ಗುರು ಪಿಕಾಚು ಸಿಕ್ತು. ಬರ್ರಿ ಇವಾಗ ಮತ್ತೆ ನೋಡೋಣ, ಯಾವುದಾದ್ರೂ ಕಡಿಮೆ ಎಫೆಕ್ಟಿವ್ ಇರೋ ಅಟ್ಯಾಕ್ ಮಾಡಿ ನೋಡೋಣ. ಆದರೆ ಹಿಡಿಯೋಣ ಗುರು. ನಿಮಗೆ ಪಿಕಾಚು ಇಷ್ಟ ಅಂದರೆ ಲೈಕ್ ಮಾಡೋ ಗುರು. ಯಾರಿಗೆ ತಾನೇ ಪಿಕಾಚು ಇಷ್ಟ ಇಲ್ಲ ಗುರು? ಬ್ರೋ, ನಿನಗೆ ಹೇಳ್ತಾ ಇರೋದು ಕೇಳಿಸ್ಕೊತಾ ಇದೆಯಾ ತಾನೇ? ಪಿಕಾಚು ನಿಮ್ಗೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡು, ಲೈಕು ಮಾಡು, ಎಲ್ಲನೂ ಮಾಡು ಗುರು. ಒಳ್ಳೊಳ್ಳೆ ಪೋಕಿಮಾನ್ಗಳು ಹಿಡಿಯೋಣ. ನಾನು ಲೆಜೆಂಡ್ರಿ ಪೋಕಿಮಾನ್ ಹಿಡಿಬೇಕಂತ ಇದ್ದೀನಿ. ಏನು ಗುರು ಇದು ಪಿಕಾಚು ನಮ್ಮ ತಿಕ್ಕ ಹೊಡಿತೈತೆ. ಸೊ ಗೈಸ್, ಬ್ಯಾಡ್ ವರ್ಡ್ಸ್ನ ಇಗ್ನೋರ್ ಮಾಡಿರಿ. ನನ್ನ ಸ್ಫೂರ್ತಿಯಾಗಿ ತೊಗೊಳ್ಳೇಬೇಡ್ರಿ, ಪೂರ್ತಿಯಾಗೂ ತೊಗೋಬೇಡ್ರಿ. ಇವಾಗ ಪಿಕಾಚುನೇ ಹಿಡಿಬೇಕಲ್ಲ ಗುರು. ಪಿಕಾಚುನ ಹಿಡಿದ್ರೆ ನೀನು ಇವಾಗ ಸಬ್ಸ್ಕ್ರೈಬ್ ಮಾಡಲೇಬೇಕು ಗುರು. ಆಗಲಿಲ್ಲ. ಅಪ್ಶಕುನ. ಸರಿ, ಈ ಬಾಲು ಇದಾದಮೇಲೆ ಇನ್ನೊಂದು ಬಾಲ್ ಎಸಿತೀನಿ. ಆ ಬಾಲನ್ನು ನಾನು ಪಿಕಾಚು ಹಿಡ್ದೆ ಅಂದರೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಬೇಕು. ಮಾಡ್ತೀರಾ? ಅಯ್ಯೋ, ನನ್ನ ಟೊಟೊಡೈಲ ಹೊಂಟೈತಲ್ಲ. ಬರ್ರಿ ಈವಿನ ಕಳಿಸೋಣ. ಹೋಗು ಈವಿ, ನಿನ್ನ ಅಕ್ಕನ ಈವಿ, ಹೋಗೇ ಈವಿ. ಹೋಯ್ತು. ಸೊ ಈವಿ ಏನು ಮಾಡುತ್ತೆ ಅಂದರೆ ಇವಾಗ ಟ್ಯಾಕಲ್ ಮಾಡುತ್ತೆ. ಈವಿ ಟ್ಯಾಕಲ್. ಅಯ್ಯೋ ಗುರು ಲೈಫ್. ಅಯ್ಯೋ ಈ ಪಿಕಾಚುನು ಹೋಯ್ತಲ್ಲ ಗುರು. ಸೋ ಬ್ಯಾಡ್. ಬನ್ನಿ ಇವಾಗ ಮತ್ತೆ ಹುಡುಕ್ಕೊಂಡೋಣ, ಸಿಗುತ್ತಾ? ಇದ್ಯಾರು ಗುರು ಇದು? ಏನು ಹಿಂಗೈತೆ? ಚೆನ್ನಾಗಿಲ್ಲ, ನನಗೆ ಇಷ್ಟ ಇಲ್ಲ ಇದು. ನನಗೆ ಪಿಕಾಚು ಬೇಕು. ನನಗೆ ಇವತ್ತು ಪಿಕಾಚು ಹಿಡಿತೀನಿ. ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು. ಹಿಡಿ ಗುರು ಪಿಕಾಚುನ. ಮತ್ತೆ ಪಿಕಾಚು ಥೂ ಅಂತ ಇದ್ದೀನಿ ನಾನು. ಯಾಕೆ ಥೂ ಅಂತ ಇದ್ದೀನಿ ನಾನು? ಪಿಕಾಚು ಸಿಕ್ತಲ್ವಾ? ಎಸ್, ಅಟ್ಯಾಕ್. ಗುರು ಅರ್ಧ ಲೈಫ್ ಆಗಿದೆ. ಇನ್ನೊಂದು ಸ್ವಲ್ಪ ಲೈಫ್ ಹೆಂಗಾದ್ರೂ ನಾನು ಕಳಿಸ್ಬಿಟ್ರೆ. ಅಯ್ಯೋ ಅಟ್ಯಾಕ್ ಆಗಲಿಲ್ಲ. ನನಗೆ ಪಿಕಾಚು ಸಿಗ್ತಾ ಇಲ್ಲ. ಮತ್ತೆ ಟ್ರೈ ಮಾಡ್ತೀನಿ ಇರ್ರಿ. ಎಲ್ಲಿ ನಿನ್ನ ಅಕ್ಕನ ಪಿಕಾಚು? ಪಿಕಾಚು. ಪಿಕಾಚುನ ಹೋಗ್ರು. ಪಿಕಾಚುನೇ ಈ ಸಲ ಬಿಡಕ್ಕೆ ಹೋಗಲ್ಲ ಗುರು. ಈ ಪಿಕಾಚು ಹಿಡಿತೀನಿ. ನನಗೆ ನೀವುಗಳು ಸಬ್ಸ್ಕ್ರೈಬ್ ಮಾಡಲೇಬೇಕು. ನನಗೆ ಗೊತ್ತು ಜಾಸ್ತಿ ಜನ ಯಾರು ವೀಡಿಯೋ ನೋಡಲ್ಲ ಅಂತ, ಬಟ್ ಸ್ಟಿಲ್ ಬಾಯ್ ಬಡ್ಕೊತಾ ಇದ್ದೀನಿ. ಈ ಬಾಲಲ್ಲಿ ಪಿಕಾಚು ಹಿಡಿಬೇಕು, ಇಲ್ಲ ಈ ಪಿಕಾಚು ನಾನು ಹಿಡಿಲೇಬೇಕು. 1 2 3. ಯಸ್, ಯಸ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅಂತೂ ಇಂತೂ ಪಿಕಾಚುನ ಹಿಡ್ದಾಯ್ತು ಗುರು. ಹಬ್ಬ. ನೆಕ್ಸ್ಟು ಬರ್ರಿ ಅದನ್ನು ಟ್ರೈನ್ ಮಾಡಬೇಕು. ಇನ್ನೂ ಅದು ಲೆವೆಲ್ 3 ಐತೆ. ನಾನು ಟ್ರೈನ್ ಮಾಡ್ತೀನಿ. ಅದು ಮಾಡಿ ಪವರ್ಫುಲ್ ಮಾಡ್ತೀನಿ. ಬನ್ನಿ ಹೋಗೋಣ, ಚೆರಿ ಗ್ರೋವ್ ಸಿಟಿಗೆ ಹೋಗೋಣ. ಹೋಗಿ ಎಲ್ಲನೂ ರಿವೈವ್ ಮಾಡ್ಕೊಳ್ಳೋಣ. ಪೋಕಿಮಾನ್ ಸೆಂಟರಲ್ಲಿ ಹೋಗೋಣ. ನರ್ಸ್ ಜಾಯ್ ನಮ್ಮ ಡಾರ್ಲಿಂಗ್ ಮಾತಾಡ್ಸೋಣ. ಹೇ ಡಾರ್ಲಿಂಗ್, ಪೋಕಿಮಾನ್ ರಿವ್ಯೂ ಮಾಡಿ. ಇವತ್ತಿನವರೆಗೂ ಬೈದಿಲ್ಲ ಅವಳು. ನೋಡೋಣ ಯಾವಾಗಾದ್ರೂ ಬೈದಿದ್ಬಿಟ್ಟವಳು. ಸೊ ಗಾಯ್ಸ್, ಅಂತಿಂತೂ ಪಿಕಾಚು ಹಿಡ್ದಾಯ್ತು. ಆ ಖುಷಿಗಾದರೂ ಲೈಕ್ ಮಾಡ್ರಲ್ಲೋ. ಯಾಕೋ ನಾನು ಹೊಟ್ಟೆ ಉರಿಸ್ತೀರಾ? ಸೊ ನರ್ಸ್ ಜಾಯ್ ಅಂತಿಂತೂ ಹೆಂಗೋ ಇದು ಮಾಡಿದ್ಲು. ನಮ್ಮ ಹಿಂದೆ ಟೋಟೋಡೈಲ್ ಇದ್ದರೆ ಚೆನ್ನಾಗಿರುತ್ತೆ ಅನ್ಸಲ್ಲ.
ಫಸ್ಟು ನಾವು ಡೆಪಾಸಿಟ್ ಮಾಡೋಣ ಇರುಗುರು ಅದನ್ನು ಅದ್ಯಾವುದು ಹುಳನ, ನಮ್ಗೆ ಅದು ಹುಳ ಬೇಡ. ಛೀ ನೋಡಿ ಇದು ನೋಡಿ ಪಿಕಾಚು ಎಷ್ಟು ಮುದ್ದಾಗಿದೆ ಗುರು. ಓ ಮೈ ಗಾಡ್, ಎಷ್ಟು ಕ್ಯೂಟಾಗಿದೆ ನೋಡ್ರಿ ಪಿಕಾಚು. ಅಲ್ಟ್ರಾ ಬಾಲಲ್ಲಿ ಹಿಡ್ದಿರೋದು ನಾನು. ಥಂಡರ್ ಶಾಕು, ಗ್ರೌಲು, ಚಾರ್ಜ್, ಈ ಹುಳ ಬೇಡ ನಮಗೆ. ಹುಳ ಕಳಿಸ್ಬೋಣ, ಬಾಕ್ಸಲ್ಲಿ ಇಕ್ಬೋಣ ಬಿಡ್ರಿ ಇದನ್ನು. ಡೆಪಾಸಿಟ್ ಮಾಡಿದ್ದಾಯಿತು ಗುರು. ನನ್ನ ಹಿಂದೆ ಪಿಕಾಚು ಇದ್ದರೆ ಚೆನ್ನಾಗಿರುತ್ತೆ ಗುರು ಟೊಟೊಡೈಲ್ಗಿಂತ. ಎಸ್, ಮ್ಯಾಜಿಕ್ ನೋಡ್ರಿ, ಪಿಕಾಚು ಹಿಂದೆ ಬರೋ ಥರ ಮಾಡಿದೆ. ಪಿಕಾಚು ಸಿಕ್ತು. ಇವಾಗ ಹೋಗೋಣ ಬನ್ನಿ. ಪೋಕಿಮೋಟಲ್ಲಿ ಏನೋ ತೊಗೊಳ್ಳ, ಏನು ಬೇಡ ನಡೀರಿ ನೋಡೋಣ. ಫಸ್ಟು ಜಿಮ್ಗೆ ಹೋಗೋಣ. ಜಿಮ್ಗೆ ಹೋಗ್ಬಿಟ್ಟು ಒಂದು ಬ್ಯಾಚ್ ಗೆಲ್ಲೋಣ. ಫಸ್ಟು ಮಾಡ್ಕೋಣ, ವಾಪಸ್ ಬರೀ ಪೊದೆಗಳು ನೋಡ್ರಿ ಇದಾಗುತ್ತೆ. ರೆಪ್ಪಲ್ ಗಿಪ್ಪಲ್ ತೊಗೋಣ. ಸೊ ರೆಪ್ಪಲ್ ಏನು ಕೆಲಸ ಮಾಡುತ್ತೆ ಅಂದರೆ, ನಿಮ್ಮ ಹತ್ರ ಪೋಕಿಮೋನ್ ಎನ್ಕೌಂಟರ್ಸ್ ಅಂದರೆ ಪೋಕಿಮೋನ್ನ ಹಿಡಿಯೋದು ಕಡಿಮೆ ಮಾಡುತ್ತೆ. ಹಿಂಗೆ 5 ನಿಮಿಷಕ್ಕೂ 5 ಸೆಕೆಂಡ್ಗೂ ಪೋಕಿಮೋನ್ ಬರುತ್ತಲ್ಲ, ಅದು ಇದು ಮಾಡೋಣ. ರೆಪ್ಪಲ್ ಗುರು ರೆಪ್ಪಲ್ ಇಲ್ಲ ಅಂತೆ. ಬನ್ನಿ, ಇವ್ರ ಹತ್ರ ರೆಪ್ಪಲ್ ಇಲ್ಲ, ಓಡೋಣ. ಟು ಬರ್ರಿ. ಪೊದೆಲ್ ಪೋಕಿಮೋನ್ ಸಿಕ್ಕಿಲ್ಲ ಅಂದರೆ ಸಾಕು. ಹೇಳ್ತಿದ್ದಂಗೆ ಸಿಕ್ತು ಗುರು. ಈ ಮತ್ತೆ ಹುಳ ಗುರು. ನಮ್ಗೆ ಈ ಹುಳ ಎಲ್ಲ ಇಷ್ಟ ಆಗಲ್ಲ. ರನ್, ನಡಿ ಗುರು. ಸೊ ನಾನು ಇವಾಗ ಪಿಕಾಚುನ ಟ್ರೈನ್ ಮಾಡಿ ಬರ್ತೀನಿ. ಸೊ ಪಿಕಾಚುನ ಟ್ರೈನ್ ಮಾಡಿದ್ದೀನಿ ನೋಡ್ರಿ. ಪಿಕಾಚುನ ಅಂತೂ ಇಂತೂ ಲೆವೆಲ್ 8 ಮಾಡಿಟ್ಟಿದ್ದೀನಿ. ಸೊ ಇವಾಗ ಭಯ ಇರೋಲ್ಲ ನಮಗೆ. ಲೆವೆಲ್ 3 ಇದ್ದಾಗ ಪಿಕಾಚು ಲೈಕ್ ವೀಕ್ ಇರುತ್ತೆ. ಸೊ ಥಂಡರ್ ಬೋಲ್ಟ್ ಅಟ್ಯಾಕು ಕಲಿಸಿಟ್ಟಿದ್ದೀನಿ. ಸೊ ಈ ನನ್ನ ಮಕ್ಕಳು ಇಲ್ಲ, ಅವ್ರು ನೋಡ್ರಿ, ಇಂಥ ನನ್ನ ಮಕ್ಕಳು ಕಣ್ಣು ಬೀಳ್ಬಾರ್ದು ಗುರು. ಸುಮ್ಮನೆ ಬ್ಯಾಟಲ್ಲು ಯಾವನ್ ಬ್ಯಾಟಲ್ ಮಾಡ್ತಾನೆ ಗುರು. ಸುಮ್ಮನೆ ಪೋಕಿಮೋನ್ಗಳೆಲ್ಲ 20 ಸಲ ನರ್ಸ್ ಚಾಯ್ ಹತ್ರ, ನಮ್ಮ ಡಾರ್ಲಿಂಗ್ ಹತ್ರ ಎತ್ಕೋಬೇಕು. ಸೊ ಬನ್ನಿ ಹೋಗೋಣ. ಅವರಿಂದ ಔಸಿಕೊಂಡು ಅಯ್ಯೋ ಆಂಟಿ ಕೈಲಿ ತಗೊಳಕೊಂಬಿಟ್ಟೆ. ಸೊ ಆಂಟಿ ಬ್ಯಾಟಲ್ನ ನಾನು ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ ಗಾಯ್ಸ್, ಯಾಕಂದರೆ ತುಂಬ ಹೊತ್ತಾಗೋಗುತ್ತೆ, ಬೋರಿಂಗ್ ಅನಿಸುತ್ತೆ ಬ್ಯಾಟಲಿಂಗು. ಈ ರ್ಯಾಂಡಮ್ ಬ್ಯಾಟಲ್ಸ್ ಎಲ್ಲ ನೋಡಿರಿ, ಇದು ಯಾವುದೋ ಬಡ್ಡಿಯು ಅಂತ ಗಿಡ್ಡಿಯು ಅಂತ. ಬನ್ನಿ ಪಟ್ ಅಂತ ಮುಗಿಸೋಣ ಇದನ್ನು. ಬೇಗ ಬ್ಯಾಟಲ್. ಥಂಡರ್ ಬೋಲ್ಟ್, ಎಸ್. ಯಾಕೋ ಬೇಗ ಮುಗಿಯಲ್ಲ ಗುರು. ಮತ್ತೆ ಥಂಡರ್ ಬೋಲ್ಟ್ ನೋಡ್ರಿ. ಅದು ನೋಡಿ ಅಬ್ಸಾರ್ವ್ ಯೂಸ್ ಮಾಡ್ತವ, ನಮ್ಮ ಲೈಫೆಲ್ಲ ಅರ್ಧ ಎಳ್ಕೊಂಬಿಡ್ತದೆ. ಹೋಗಿ ನೀನು ಕೆಟ್ಟ ಮಾತು ಗುರು. ನನ್ನ ಬಾಯಲ್ಲಿ ಅದು ಯಾಕೆ ಕೆಟ್ಟ ಮಾತು ಬರ್ತವೋ ಗೊತ್ತಿಲ್ಲ. ಬಿಡ್ರಿ, ಅಡ್ಜಸ್ಟ್ ಮಾಡ್ಕೊಳ್ರಿ. ಬಟ್ ನೋ ಒನ್ ಟೇಕ್ಸ್ ಮೀ ಆ್ಯಸ್ ಯುವರ್ ಇನ್ಸ್ಪಿರೇಷನ್ ಗಾಯ್ಸ್. ಯಾರು ನನ್ನ ನಿಮ್ಮ ಇನ್ಸ್ಪಿರೇಷನಾಗಿ ತೊಗೊಂಡ್ಬೇಡ್ರಿ. ಸೊ ಈ ಆಂಟಿನ ಸೋಲ್ಸಿದ್ರೆ ನಮ್ಮ ಪೋಕಿಮೋನ್ಸ್ಗಳು ತುಂಬ ಲೆವೆಲ್ ಆಗುತ್ತೆ ನೋಡ್ರಿ. ಇವಾಗ ಆ ಬಾರ್ ಬ್ಲೂ ಕಲರ್ ಬಾರ್ ಇದೆ, ಕಾಣಿಸ್ತಿದ್ಯಾ? ಆ ಬಾರು ತುಂಬ್ತಿದ್ರೆ ನಮ್ಮ ಪೋಕಿಮೋನ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಇವಾಗ ನೋಡ್ಕೊಳ್ರಿ, ಸೀಡೌಟ್ನ ಸೋಲ್ಸ್ತೀನಿ. ಅಯ್ಯೋ, ಅದೇ ಒಂದೇ ಅಟ್ಯಾಕಲ್ಲಿ ಹೊಡೆದ್ಬಿಡ್ತಾನೆ ಗುರು ನಮ್ಮನ್ನ. ಮೈ ಗಾಡ್. ಸೊ ಇವಾಗ ಸೀಡೌಟ್ನ ಹೊಡೆದಾಕ್ತೆ ನೋಡ್ರಿ. ಇವಾಗ ಟೊಟೊಡೈಲು ನೋಡಿ 9 ಲೆವೆಲ್. ಸೊ ಲೆವೆಲ್ ಹಂಗೆ ಇನ್ಕ್ರೀಸ್ ಮಾಡೋದು. ಸೊ ದಟ್ಸ್ ಹೌ ನೀವು ಪೋಕಿಮೋನ್ನ ಟ್ರೈನ್ ಮಾಡೋಕ್ಕಾಗೋದು. ನೀವೆಷ್ಟು ಬ್ಯಾಟಲ್ ಆಡ್ತೀರೋ ಆ ಲೆವೆಲ್ ಪ್ರಕಾರ ಬಾರ್ ತುಂಬುತ್ತೆ. ಸೊ ಅವಾಗ ನಾವು ಲೈಕ್ ಏನಂತಾರೆ, ಲೆವೆಲ್ ಅಪ್ ಆಗುತ್ತೆ. ಸೊ ಚೆರುಬಿನೂ ಸೋಲ್ಸ್ ಆಯಿತು ನಾವು. ಇದು ಬಂದು ಜೋಟೋ ಜರ್ನೀಸ್ ಗುರು. ಸೊ ಅಂತಿಂತೂ ಗೆದ್ವಿ. ಆಂಟಿ ಓಕೆ ಆಂಟಿ ಬರ್ತೀನಿ. ಅಯ್ಯಪ್ಪ, ಅವಳು ಬ್ಯಾಟಲ್ಗೆ ಅಂದ್ಕೊಂಡ್ವಿ. ಬಟ್ ಯಾರು ಗುರು ಪೋಕಿಮೋನ್ ಇಂಟರ್ಫಿಯರ್ ಮಾಡುತ್ತೆ ಮತ್ತೆ ಈ ಯಾಳಾದ ಹುಳುಗಳಿಗೆ ಏನಾದರೂ. ನನಗೆ ಚಾರ್ಮೆಂಡರ್ ಇರಬೇಕಾಯ್ತು ಗುರು. ಚಾರ್ಮೆಂಡರ್ ಇದ್ದಿರು ಇವನ್ನೆಲ್ಲ ಸೂಟ್ ಹಾಕ್ಸ್ಬಿಡ್ತಾಯಿದ್ದೆ ನಾನು. ಅದ್ರ ಚಾರ್ಮೆಂಡರ್ ಹುಡುಕ್ಬೇಕಲ್ಲ ನಾನು. ಚಾರ್ಮೆಂಡರ್ ಗುರು, ಚಾರಿಝಾರ್ಡ್ ಯಾರ್ಯಾರಿಗೆ ಇಷ್ಟ ಲೈಕ್ ಮಾಡಿ ಗುರು. ಫಸ್ಟು ಚಾರಿಝಾರ್ಡ್, ಶೌಟ್ ಔಟ್ ಫಾರ್ ಚಾರಿಝಾರ್ಡ್ ನನಗಂತೂ ತುಂಬ ಇಷ್ಟ ಅಂದರೆ ತುಂಬ ಇಷ್ಟ. ನಿಮಗೆ ಚಾರಿಝಾರ್ಡ್ ಇಷ್ಟ ಅಂದರೆ ಲೈಕ್ ಮಾಡಿ ಎಲ್ಲ ಗುರು. ಕಮೆಂಟ್ಸ್ ಮಾಡಿ ಗುರು, ನಿಂಗೆ ಚಾರಿಝಾರ್ಡ್ ಇಷ್ಟ ಇದ್ದರೆ. ನಾನೇನು ಉಲ್ಟಾ ಸೀದಾ ಹೇಳ್ತಾಯಿನಿ ಲೈಕು ಗೀಕು ಅಂತ. ಸೊ ಬನ್ನಿ ಹೋಗೋಣ. ಇದೇನಿದು, ಯಾವುದೋ ಕೇವ್ ಐತೆ. ಕೇವಲ್ಲಿ ಏನಿರ್ತದೆ? ಆದರೂ ಒಳ್ಳೊಳ್ಳೆ ಪೋಕಿಮೋನ್ ಸಿಕ್ಕಿದ್ರೆ ಲೆಜೆಂಡ್ರಿ ಪೋಕಿಮೋನ್ ಸಕ್ಕತ್ ಮಜಾ ಗುರು. ಡಾರ್ಕ್ ಕೇವ್ ಅಂತೆ. ಇವನ್ನ ಕೇಳೋಣ, ಹೇಳೋಣ ಅದು ಡಾರ್ಕ್ ಕೇವ್. ಬನ್ನಿ ಹೋಗೋಣ. ನಮ್ಗೆ ಯಾಕೆ ಊರಿನ ಉಸಾಬರಿ, ನಮ್ಗೆ ಯಾಕೆ ಗುರು. ನಂಗೆ ಚಾರ್ಮೆಂಡರ್ ಬೇಕು ಅನ್ಸಿದ್ದು ಗುರು. ಚಾರಿಝಾರ್ಡ್ ಮಾಡ್ಬೋದು, ಸಖತ್ ಸ್ಟ್ರಾಂಗ್ ಪೋಕಿಮೋನ್. ನನ್ನ ಡವ್ ಬಂತು. ಏನೇ ಲೈರಾ ಇಂಚಿನ ಏನೋ ತಂದಿದ್ಯಾ? ಏನಿದು VS ರೆಕಾರ್ಡು? ನಾನು ಯೂಸು ಮಾಡಲ್ಲ, ನಂಗೆ ಗೊತ್ತಿಲ್ಲ ಕಣೆ ಏನು ಅಂತ. ಅದು ಏನೋ ಹೇಳ್ತವಳೆ ಬಿಡು. ಹೊಂಟೋದ್ಲು ನನ್ನ ಡವ್ವು. ಬನ್ನಿ ಹೋಗೋಣ. ಸೊ ನಾವು ಬಂದಿದ್ದೀವಿ ಯಾವುದೋ ಊರಿಗೆ, ಗೊತ್ತಿಲ್ಲ ಬಿಡ್ರಿ. ಸೊ ಈ ಊರಲ್ಲಿ ಲೈಕ್
ಒಂದು ಜಿಮ್ ಇದೆ. ಈ ಜಿಮ್ಮಲ್ಲಿ ನಾವು ಹೊಡೆದು ಸೋಲಿಸಿದ್ರೆ ಆ ಜಿಮ್ ಟ್ರೈನರ್ನ, ಸೊ ನಮಗೆ ಬ್ಯಾಜ್ ಸಿಗುತ್ತೆ. ಏನು ಬ್ಯಾಜ್ ಅದು ನನಗೂ ಗೊತ್ತಿಲ್ಲ, ಐ ಡೋಂಟ್ ನೋ ಇಟ್ಸ್ ನೇಮ್. ನನಗೆ ಯಾಕೋ ಚಾರ್ಮೆಂಡರ್ ಬೇಕು ಅನಿಸ್ತೈತೆ. ಹಿಡಿಯೋಣ, ಹುಡ್ಕೋಣ. ಚಾರ್ಮೆಂಡರ್ನ ನಾವು ಚಾರಿಜಾರ್ಡ್ ಮಾಡ್ಬೋದು. ಟ್ರೈನಿಂಗ್ ಕೊಟ್ಟು ಚಾರಿಜಾರ್ಡ್ ಮಾಡ್ಬೋದು ಗುರು. ಸಕ್ಕತ್ತಾಗಿರುತ್ತೆ. ಗೇಮ್ ಸ್ಟಾರ್ಟಿಂಗಲ್ಲಿ ನಮಗೆ ಈ ಗೇಮ್ ಸ್ಟಾರ್ಟಿಂಗಲ್ಲಿ ಬೋರ್ ಅನಿಸುತ್ತೆ, ಬಟ್ ಹೋಗ್ತಾ ಗುರು ಎವಲ್ಯೂಷನ್ ಅದು ಇದು ಆದಾಗ ಇದು ಅನಿಸುತ್ತೆ. ಚಾರ್ಮೆಂಡರ್ ಹುಡ್ಕೋಣ ಬನ್ನಿ, ನೋಡೋಣ. ಸೊ ಪೋಕಿಮೋನ್ಸಲ್ಲಿ ಇವಲ್ಯೂಷನ್ ಆದರೆ ಪೋಕಿಮೋನ್ ಲೀಗು ಅದು ಇದು ಎಲ್ಲ ಆಡ್ಬೋದು, ಸಕ್ಕತ್ತಾಗಿರುತ್ತೆ. ಸೊ ಇಲ್ಲಿ ಸಿಗುತ್ತಾ ಚಾರ್ಮೆಂಡರು. ಓಯ್ ಯಾಬ್ರಾ, ಓ ಮೈ ಗಾಡ್, ಇದು ಸಖತ್ ಪೋಕಿಮೋನ್ ಗುರು. ನೀವು ನೋಡಿರ್ತೀರ ಪೋಕಿಮೋನ್ ಆ್ಯನಿಮಲ್ ಆ್ಯಶ್ಗೆ ಇದು ತುಂಬ ಕಾಟ ಕೊಟ್ಬಿಡುತ್ತೆ. ಆಬ್ರಾ ಮತ್ತು ಕಡಾಬ್ರಾ ಅಂತೂ ಡೇಂಜರಸ್ ಸೈಕಿಕ್ ಪೋಕಿಮೋನ್ಗಳು. ಅಯ್ಯೋ ಟೆಲಿಪೋರ್ಟ್ ಆಗೋಯ್ತು ಗುರು, ಒಂಟೆ ಹೋಯ್ತು ಅದು. ಆದರೂ ಆಸೆ ಹೊಂಟಾಯ್ತು. ಮತ್ತೆ ಹುಳ ಗುರು. ನನ್ನ ಹತ್ರ ಈ ಚಾರ್ಮೆಂಡರ್ ಚಾರಿಜಾರ್ಡ್ ಇದ್ಬಿಟ್ರೆ ಅವ್ನ ಅಜ್ಜಿ ಹುಳಗಳನ್ನೆಲ್ಲ ಸುಟ್ಟು ಹಾಕ್ಬಿಡ್ತೀನಿ. ಚಾರ್ಮೆಂಡರ್ ಎಲ್ಲೈತೆ? ಸೈಡಕ್ ಗುರು. ಈ ಸೈಡಕ್ ಅಂದರೆ ಏನಂತ ಗೊತ್ತಿರುತ್ತೆ ನಿಮಗೆ? ಮಿಷ್ಟಿ ಹತ್ರ ಯಾವಾಗಲೂ ತಲೆ ಚೆಚ್ಕೊಂಡಿರ್ತಾ ಆಯ್ತಲ್ಲ, ಯಾವಾಗಲೂ ಬೈಸ್ಕೊಂಡು ಪಾಪ ಸೈಡಕ್ ಅದೇ ಇದು. ನೆಕ್ಸ್ಟ್ ಚಾರ್ಮೆಂಡರ್ ಸಿಗುತ್ತೋ ಇಲ್ವೋ ಗುರು? ಚಾರ್ಮೆಂಡ್ರು ಮತ್ತೆ ಹುಳ ಸಿಕ್ತು. ಯಾಕೆ ಕೊನೆ ಬರೋದಲ್ಲಿ ಚಾರ್ಮೆಂಡರ್ ಇಲ್ಲ ಅನಿಸುತ್ತೆ ಗುರು. ನಾನು ಚಾರ್ಮೆಂಡರ್ ಹಿಡಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ. ಚಾರ್ಮೆಂಡರ್ ಇವತ್ತು ಸಿಗಲೇಬೇಕು, ಸಬ್ಸ್ಕ್ರೈಬ್ ಮಾಡಲೇಬೇಕು ನೀವು ಇವಾಗಾದರೂ. ಗುರು ಸಿಕ್ತು ಗುರು, ಚಾರ್ಮೆಂಡರ್ ಸಿಕ್ತು ಗುರು. ಈ ಸಮಾರಂಭ ಅವಕಾಶ ನಾನು ಎಂದೂ ಹೋಗೋಕ್ಕೆ ನಾನು ಬಿಡೋದಿಲ್ಲ ನನ್ನ ಗುರು. ನಾವು ವಾಟಾಳ್ ನಾಗರಾಜ್ ಮೇಲೆ ಆಣೆ, ಅವನ ಮೇಲೆ ಯಾಕಣೆ, ಯಾರ ಮೇಲಾದರೂ ಆಣೆ, ಈ ಪೋಕಿಮನ್ ನಾನು ಹೋಗೋಕ್ಕೆ ಬಿಡೋದು, ಹಿಡಿತೀನಿ. ನೀವು ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಾ, ಈ ಕಾರಣಕ್ಕಾದ್ರೂ ಮಾಡೇ ಮಾಡ್ತೀರಾ. ಎಸ್ ಥಂಡರ್ ಶಾಕ್. ಎಸ್ ಇವಾಗ ಬಾಲ್ ಎಸಿತೀನಿ, ಹಿಡಿತೀನಿ. ಇದನ್ನು ಬಿಡಕ್ಕೆ ಹೋಗಲ್ಲ ನಾನು. ಚಾರ್ಮೆಂಡರ್ ನೀನು ನನ್ನದು, ನೀನು ನನ್ನ ಸಾಮಾನು, ಅಂದರೆ ನನ್ನ ಪೋಕಿಮಾನ್ ಸಾಮಾನಲ್ಲ. ಹಿಡ್ದೆ ಗುರು. ಎಸ್ ಅಂತೂ ಇಂತೂ ಹಿಡ್ದೆ ನೋಡಿ, ಹಿಡ್ದಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿರಿ ಈ ಖುಷಿಗಾದರು ನೋಡಿರಿ. ಚಾರ್ಮೆಂಡರ್ ಲಿಸರ್ಡ್ ಪೋಕಿಮಾನ್. ನಿಕ್ನೇಮ್ ಎಲ್ಲ ಬೇಡ ಗುರು, ನಾನು ಚಾರಿಜಾರ್ಡ್ ಮಾಡ್ತೀನಿ ಇದನ್ನು. ಸೊ ಮತ್ತೇನು ಸಿಕ್ತು? ಚಾರ್ಮೆಂಡರ ನಾಗಲೇ ಹಿಡ್ದೀನಿ, ಬೇಡ ಇದು ನನಗೆ. ಬೇಡ ಗುರು, ತೆಗ್ದಾಗ್ರಿ ಇದನ್ನು. ಹೋಗಿ ಸೈಡ್ಗೆ ಬನ್ನಿ, ಓಡಿಬಿಟ್ಟು ಜಿಮ್ಗೆ ಹೋಗೋಣ ಫಸ್ಟು. ಜಿಮ್ ಅಂದರೆ ಅಲ್ಲಿ ಹೋಗ್ಬಿಟ್ಟು ವರ್ಕೌಟ್ ಮಾಡೋದಲ್ಲ ಗುರು, ಜಿಮ್ ಬ್ಯಾಜ್ ಗೆಲ್ಲೋದು. ಹೋಗಿ ಜಿಮ್ ಬ್ಯಾಜ್ ಗೆಲ್ಲೋಣ. ಸೊ ಓಕೆ ಡಾರ್ಲಿಂಗ್, ಬೇಗ ಪೋಕಿಮಾನೆಲ್ಲ ರಿವೈವ್ ಮಾಡು. ಪಿಕಾಚುನು ಹೋಯ್ತು ಬಾಲ್ಗೆ. ಎಸ್ ಹಿಡ್ದಿದ್ದಂತೀನಿ. ರಿವೈವ್ ಮಾಡಿದ್ಲು. ಸೊ ಓಡೋಣ ಬನ್ನಿ, ನಾವು ಹೋಗ್ಬಿಟ್ಟು ಜಿಮ್ಗೆ. ಅಕ್ಕನ ಇವತ್ತು ಫುಲ್ ಹಬ್ಬ ಮಾಡೋಣ. ಅಕ್ಕನ ಹೆಸರು ಹವಾ ಮಾಡೋಣ ಬನ್ನಿ ಜಿಮ್ಗೆ. ಇದೇ ಜಿಮ್ಮು. ಅಕ್ಕ ನುಗ್ಗೋಣ. ಅಕ್ಕನ ಜಿಮ್ ಲೀಡರ್ ಇನ್ನೂ ನುಗ್ಗಿಲ್ಲ. ಇವಾಗ ಅಕ್ಕನ ಜಿಮ್ ಲೀಡರ್ ಇವನೇನು ಗುರು ಹಿಂಗವನೇ? ಇವನೇ ಜಿಮ್ ಲೀಡ್ರು. ಚಾಂಪ್ ಪೀಸ್ ಇನ್ ಮೇಕಿಂಗ್. ಯು ಆರ್ ಕ್ವೈಟ್ ವೆಲ್ಕಮ್ ಆನ್ ದಿ ಸಿಟಿ ಆಸ್ ಸ್ಪ್ರೌಟ್ ಟವರ್. ಸೊ ಗಾಯ್ಸ್, ಅವನು ಜಿಮ್ಮಲ್ಲೇ ಇಲ್ಲ ಗುರು, ಅವ್ನು ಫಾಲ್ಕ್ನರ್ ಅನ್ನೋ ಟ್ರೈನರು. ನಾವು ಇವಾಗ ಆ ಸ್ಪ್ರೌಟ್ ಟವರ್ಗೆ ಹೋಗ್ಬಿಟ್ಟು ಅವ್ನು ನಾವು ಸೋಲಿಸ್ಬೇಕು, ಅಲ್ಲಿ ಹೋಗ್ಬೇಕು ಗುರು. ನನಗೆ ಯಾಕೆ ಹಿಂಗೆ ಹಿಂಸೆ ಕೊಡ್ತಾರೆ ಇವರು ಪೋಕಿಮಾನ್ ಗೇಮಲ್ಲಿ? ಇದೇ ಗುರು ಸ್ಪ್ರೌಟ್ ಟವರು. ಈ ಸ್ಪ್ರೌಟ್ ಟವರಲ್ಲಿ ಎಷ್ಟು ಜನ 7-8 ಟ್ರೈನರ್ಸ್ ಇರ್ತಾರೆ, ಅವ್ರನ್ನೆಲ್ಲ ಸೋಲಿಸ್ಬೇಕು ಗುರು. ಇದು ವೀಡಿಯೋ ತುಂಬ ಲೆಂತಿ ಆಗೋಯ್ತು ಗೈಸ್, ಸಾರಿ, ಬೇಜಾರು ಮಾಡ್ಕೊಂಬಿಡಿ. ವೀಡಿಯೋ ತುಂಬ ಲೆಂತಿ ಆದರೆ ನಿಮಗೂ ಬೋರ್ ಆಗಿಬಿಡುತ್ತೆ, ಎಕ್ಸೈಟ್ಮೆಂಟ್ ಇರಲ್ಲ. ನಾನು ಡೈರೆಕ್ಟಾಗಿ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಪಾರ್ಟಲ್ಲಿ ನಾವು ಜಿಮ್ ಬ್ಯಾಜ್ ಗೆಲ್ತಾ ಇದ್ದೀವಿ, ಅದಂತೂ ನಿಜ. ಸೊ ಜಿಮ್ ಬ್ಯಾಜು, ಜಿಮ್ ಫೈಟಿಂಗ್ ಸೀನ್ ಎಲ್ಲ ನೋಡ್ತೀರಾ ನೀವು. ಸೊ ಸಬ್ಸ್ಕ್ರೈಬ್ ಮಾಡಿರಿ, ತುಂಬ ಮಜಾ ಮಾಡೋಣ. ಈ ಗೇಮ್ಸ್ ಎಲ್ಲ ತುಂಬ ಮಜವಾಗಿದೆ. ಸೊ ಸಬ್ಸ್ಕ್ರೈಬ್ ಪಟ್ ಅಂತ ಮಾಡಿರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.